ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 28ನೇ ತಾರೀಕು ಮೋಸ್ಟ್ಲಿ ಕೃಷ್ಣ ಜನ್ಮಾಷ್ಟಮಿ ಮುಗಿದಿರುತ್ತೆ ಅನ್ಸುತ್ತೆ. ಅದಾದ ನಂತರ 103ನೇ ಬ್ಯಾಚ್ 103 ಬ್ಯಾಚ್ ಮಾಡ್ತಾ ಇದೀವಿ. ಹಾಗೆ ವಿಶೇಷ ಏನು ಅಂತಂದ್ರೆ, ಮುಂದೆ 136 ದೇಶದಲ್ಲಿ ನಮಗೆ ಆಗಸ್ಟ್ ಮಿಡ್ ಇಂದ ಒಂದು ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಬರ್ತಾ ಇದೀವಿ. 196 ಕಂಟ್ರಿಲ್ ಬರುತ್ತೆ. 196 ಕಂಟ್ರಿಲ್ ಬರುತ್ತೆ ಒಂದು ರೇಡಿಯೋ ಪ್ರೋಗ್ರಾಮ್. ಅದರಲ್ಲಿ ನಾವು ಲೈವ್ ವರ್ಲ್ಡ್ ವೈಡ್ ಕನ್ನಡದವರೆಗೆ ಮಾಡ್ತಾ ಇದೀವಿ. ಇದೊಂದು ವಿಶೇಷ. ಸೊ ಒಂದು ಮುಂದಿನ ಒಂದು ಹೆಜ್ಜೆ ಹಾಕಿ ಇವತ್ತು ಹೇಗೆ 60,000 ಜನ ಪ್ಲಸ್ ಕಲ್ತಿದ್ದಾರೆ, ಇನ್ನು ಪ್ರಪಂಚದಾದ್ಯಂತ ಇದನ್ನ ಕಲೀಲಿ. ಇನ್ನು ನಮ್ಮ ಪ್ರೋಗ್ರಾಮ್ ನೋಡೋರು 3 ವರ್ಷದಿಂದ 4 ವರ್ಷದಿಂದ ದೇವರು ಅವ್ರಿಗೂ ಕೂಡ ಬುದ್ಧಿ ಕೊಡ್ಲಿ ಬೇಕು ಕಲಿಯಕ್ಕೆ. ಯಾರ್ಯಾರು ನಮ್ಮ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ನಮ್ಮ ಪ್ರೋಗ್ರಾಮ್ ನೋಡೋದು ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಅವ್ರ ಜೀವನ, ಅವ್ರದ್ದು ವಿಚಾರ ಆಲ್ಮೋಸ್ಟ್ ಅರ್ಥ ಆಗಿದೆ. ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಸಣ್ಣ ಪುಟ್ಟ ಇದ್ದೇ ಇರುತ್ತದು. ಅದು ನೋಡಿ ಅರ್ಥ ಮಾಡ್ಕೊಳ್ತಾರೆ. ಕಾನ್ಫಿಡೆನ್ಸ್ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಸೊ ಯಾರ್ಯಾರು ವೀಕ್ಷಕರು ನಮ್ಮ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ IS ಟಿವಿಲಿ ಮತ್ತೆ ಯೂಟ್ಯೂಬ್ ಅಲ್ಲಿ, ಕ್ಲಾಸ್ ಸೇರ್ಕೋಬೇಕು ಅಂತ ಮನಸ್ಸು ಮಾಡಿ, ಈಗ ನೆಕ್ಸ್ಟ್ ನಾವು ಪ್ರಪಂಚದಾದ್ಯಂತ ನಾವು ಹೋದಾಗ ಅಲ್ಲಿರೋರು ಬೇಗ ಬೇಗ ಕಲಿತಾರೆ. ನಾವೇನು ನೋಡ್ತಾನೆ ಇದೀವಿ, ಕಲೀಲಿಲ್ಲ ಕೊನೆಗೂ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೋರ್ಸ್ ಇದು. ಜೀವನದಲ್ಲಿ ಹೇಗೆ ನಾವು ಪ್ರತಿಯೊಬ್ಬರಿಗೂ ಕೂಡ ನಮ್ದು 10th ಪಾಸ್ ಆಗಿರಬೇಕು, ಮಿನಿಮಮ್ ಎಜುಕೇಶನ್ ಏನಿರಬೇಕು ಅಂತ. ಇವಾಗ 10th, ಇವಾಗ ಅದು ಬಿಟ್ಟು ಡಿಗ್ರಿ ಅಂತ ಬರ್ತಾ ಇದೆ. ಈಗ ಸೆಕೆಂಡ್ PUC ಅಂತ ಬರುತ್ತೆ ಲೈಟ್ ಆಗಿ, ಬಟ್ ಆದ್ರೆ ಒಂದು ಡಿಗ್ರಿ ಮಾಡ್ಕೋಬೇಕು ಜೀವನಕ್ಕೆ ಅಂತ ಬರ್ತಕ್ಕಂಥ ಒಂದು ವಿಚಾರ. ಅಂತಹ ಸಂದರ್ಭದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರನ ಕೇಳಕ್ ಹೋಗ್ಬಾರ್ದು. ತುಂಬಾ ತಲೆಕೆಡುತ್ತೆ ಕೇಳಕ್ ಹೋದ್ರೆ. ತುಂಬಾ ಜನ ಇವತ್ತು ನನ್ನ ಪ್ರೋಗ್ರಾಮ್ ನೋಡೋರು ಒಂದು 50 ಜನದ ಹತ್ರ ಹೋಗಿರ್ತಾರೆ. ಕೆಲವೆಲ್ಲ ಇರ್ತಾರೆ ಮನೇಲಿ, ಇರೋ ಬರೋ ಸಿಕ್ತವ್ರ ಹತ್ರ ಎಲ್ಲ ಹೋಗ್ತಾರೆ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಒಂದು ತಿಳ್ಕೊಂಡಿಲ್ಲ, ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಯಾವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ, ಟೈಮ್ ಯಾವಾಗ ಬರುತ್ತೆ ನೋಡ್ಕೊಳ್ಳೋದು. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ, ಟೈಮ್ ಯಾವಾಗ ಬರುತ್ತೆ ನೋಡ್ಕೊಳ್ಳೋದು. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ, ಟೈಮ್ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳೋದು. ಈ ರೀತಿ ನೀವು ಮಂತ್ರಗಳು ಹೇಳ್ಕೊಂಡ್ರೆ ತುಂಬಾ ಜನರ ಹತ್ರ ಹೋಗೋದು ನಿಲ್ಲಿಸ್ತೀರ. ಕೆಲವರು ಕಾಯಿಲೆ, ಕೆಲವರು ಮಹಿಳೆಯರಿಗೆ ಎಸ್ಪೆಷಲಿ ಜಾಸ್ತಿ ಜನ ಕಾಯಿಲೆ, ಗಂಡಸರಿಗೂ ಇದೆ, ಅದು ಸ್ವಲ್ಪ ಕಮ್ಮಿ. ತುಂಬಾ ಜನ ಜ್ಯೋತಿಷ್ಯ ಹತ್ರ ಹೋಗೋದು, ಕೇಳೋದು ನಂದು ಹೆಂಗಿದೆ ಅಂತ. ಅದೇನೋ ಅವ್ರಿಗೆ ಒಂಥರ ವ್ಯಾಧಿ ಅನ್ಕೊಳ್ತೀನಿ. ಇರೋ ಬರೋರ ಹತ್ರ ಕೇಳೋದು ಏನಾಗುತ್ತೆ ಇದ್ರೆ ಏನಾಗುತ್ತೆ ಅದಕ್ಕೆ. ತುಂಬಾ ಜನ ಪರಾಶರ ಹೋದವರು ಸ್ವಲ್ಪ ವ್ಯಾಧಿ ತರ ಇರುತ್ತೆ. ಕುಜ ಮತ್ತೆ ಚಂದ್ರ ಒಳಗಡೆ ಸೇರ್ಬಿಟ್ರೆ ಏನಾಗ್ಬಿಡುತ್ತೆ, ಮತ್ತೆ ಇವರಿಬ್ರು ಜೊತೆಲಿದ್ರೆ ಏನಾಗ್ಬಿಡುತ್ತೆ. ಪ್ರತಿಯೊಂದು ಪರಾಶರ ಡಿಸ್ಕಷನ್ ಅಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅದೆಲ್ಲ ನೋಡ್ತೀವಿ. ಕಂಪ್ಲೀಟ್ಲಿ ಒಂಥರ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ.
ದಶ ನೋಡಬೇಕು, ದಶ ಕಾಂಬಿನೇಷನ್ ನೋಡಬೇಕು, ದಶ ಎಲ್ಲಿದೆಯೋ ಅಷ್ಟೇ ಫಲ. ನಿಮಗೆ ಮಂಗಳನ ಜೊತೆ ಚಂದ್ರ ಕೂತ್ಕೊಂಡ್ರೆ ಒಂದು ಫಲ, ಅಥವಾ ಶನಿ ಜೊತೆ ಚಂದ್ರ ಕೂತ್ಕೊಂಡ್ರೆ ಇನ್ನೊಂದು, ಅಥವಾ ಗುರು ಜೊತೆ ಚಂದ್ರ ಕೂತ್ಕೊಂಡ್ರೆ ಅವೆಲ್ಲ ಗಜಕೇಸರಿ, ಅವೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಅದೇನಕ್ಕೆ ಅಪ್ಲಿಕೇಬಲ್ ಆಗಲ್ಲ? ಎವ್ರಿಬಡಿ ಹ್ಯಾವ್ ಗಾಟ್ ಸರ್ಟನ್ ಹೌಸ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದೊಂದು ಸಿಂಪಲ್ ಆಗಿ ಹೇಳ್ತೀನಿ ಏನಕ್ಕೆ ಇದು ವರ್ಕ್ ಆಗೋದಿಲ್ಲ ಅಂತ. ನನ್ನ 30 ವರ್ಷದ ಅನುಭವದಲ್ಲಿ ಗಜಕೇಸರಿ ಯೋಗ ಇದೆಲ್ಲ ವರ್ಕ್ ಏನಕ್ಕೆ ಆಗಲ್ಲ ಅಂತ. ಯೋಗಗಳು ಅಂದರೆ ನೀನು ಆಲ್ರೆಡಿ ಯಾವ ಪರಿಸ್ಥಿತಿಲಿ ನೀನು ಹುಟ್ಟಿದ್ಯಾ ಅಂತ ಅರ್ಥ. ಇದು ತಿಳ್ಕೊಳ್ಳಿ. ಒಳ್ಳೊಳ್ಳೆ ಯೋಗಗಳಿದ್ದರೆ ನೀವು ಆಲ್ರೆಡಿ ನೀವು ಹುಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆಯ ಮನೆತನದಲ್ಲಿ, ದುಡ್ಡು ಕಾಸು ತಂದೆ ತಾಯಿ ಇರ್ತಕ್ಕಂಥ ಮನೇಲಿ ಹುಟ್ಟುಬಿಟ್ಟಿರ್ತೀಯ. ಅಂದ್ರೆ ಯೋಗ ಹ್ಯಾಸ್ ಬೀನ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ಬರ್ತ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯೋಗ ಅಂತ ಪರಾಶರ ಕ್ಲಿಯರ್ ಆಗಿ ಹೇಳಿದಾನೆ. ತುಂಬಾ ಜನ ತಿಕ್ಕಲ್ರು, ಮೈಂಡ್ ತಿಕ್ಕಲ್ರು, ತುಂಬಾ ಜನ ಪಬ್ಲಿಕ್ ಅಲ್ಲಿರೋರು ತಿಕ್ಕಲ್ರು ಅಂದ್ರೆ ನಂಬರ್ 1 ತಿಕ್ಕಲ್ರು. ಗಜಕೇಸರಿ ಯೋಗ ಅಂತೀರಿ, ಅದು ಯಾವಾಗ ಬರುತ್ತೆ? ಹುಟ್ಟದಾಗ್ಲೇ ಬಂದ್ಬಿಟ್ಟಿರುತ್ತದು. ಅದೊಂದೇ ಅಲ್ಲ, ಎಷ್ಟೊಂದು ಯೋಗಗಳಿದೆ ಅದರಲ್ಲಿ. ಪಂಚಮಹಾಪುರುಷ ಯೋಗಗಳು ಇರ್ಬೋದು. ಈಗ ಯಾರೋ ಒಬ್ರು ಮಿನಿಸ್ಟ್ರಲ್ಲಿ ಒಬ್ಬ ಮಗ ಹುಟ್ಟದ ಅಂದ್ರೆ ಅವ್ನ ಯೋಗ ಜೋರಾಗಿದೆ, ಅದಕ್ಕೆ ಅಲ್ಲಿ ಹುಟ್ಟತಾನೆ. ಆಮೇಲೆ ದಶಾಭುಕ್ತಿಗಳು ಅವನ್ನ ಅಲ್ಲಿಂದ ಹೆಂಗ್ ತಗೊಂಡೋಗುತ್ತೆ, ಅದು ದಶಾಭುಕ್ತಿಗಳು ಹೇಳುತ್ತೆ. ಕೆಳಗೆ ಬೀಳಿಸುತ್ತಾ ಮೇಲ್ ಕರ್ಕೊಂಡು ಹೋಗುತ್ತಾ, ಮತ್ತೆ ಒಂದು ಲೆವೆಲ್ ಅಲ್ಲಿ ತಂದು ನಿಲ್ಸುತ್ತೆ. ಲೆವೆಲ್ ಪ್ಲೇಯಿಂಗ್ ಅಂತೀವಿ. ಯೋಗ ಈಸ್ ನೋನ್ ಆಸ್ ಲೆವೆಲ್ ಪ್ಲೇಯಿಂಗ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದ್ರಲ್ಲಿ ವಿಶೇಷವಾಗಿ A++ ಯೋಗದಲ್ಲಿ ನಮಗೆ ನೀಚಭಂಗ ರಾಜಯೋಗ ಇದೆ. ಹಾಗೆ ಅದು ಬಿಟ್ರೆ ನಮಗೆ ಈ ಒಂದು ಗಜಕೇಸರಿ ಯೋಗ ಆಲ್ರೆಡಿ ಹೇಳಿದ್ದೀನಿ. ವಿಪರೀತ ರಾಜಯೋಗ ಅನ್ನೋದಿದೆ, ಇದೆಲ್ಲ ಟಾಪ್ ಅಲ್ಲಿ ಬರುತ್ತೆ. ಕಾಳಸರ್ಪ ಯೋಗ ಅಂತಿದೆ, ಅದನ್ನ ತಗೊಂಡೋಗಿ ನಮ್ಮ ಕಾಂಪೌಂಡರ್ಗಳೆಲ್ಲ ಚೆನ್ನಾಗಿರೋ ಯೋಗನ ತಗೊಂಡೋಗಿ ಅದಕ್ಕೆ ಅಶಾಂತಿ ಮಾಡ್ಬಿಟ್ಟಿದ್ದಾರೆ. ಶಾಂತಿ ಮಾಡಿಲ್ಲ, ಅಶಾಂತಿ ಮಾಡ್ಬಿಟ್ಟಿದ್ದಾರೆ. ಕಾಳಸರ್ಪ ಯೋಗ ಬ್ಯೂಟಿಫುಲ್ ಯೋಗ, ಅದು ಹೈಯೆಸ್ಟ್ ಲೆವೆಲ್ ಯೋಗ. ಅದು ಟೆಂಡೂಲ್ಕರ್ ಇದೆ, ಕಾಳಸರ್ಪ ಯೋಗ ಇದೆ. ಅದೆಲ್ಲ ಒಳ್ಳೊಳ್ಳೆ ಲೆವೆಲ್ ಕೊಟ್ಬಿಡುತ್ತೆ. ಜೀವನದಲ್ಲಿ ಪ್ರಾಬ್ಲಮ್ ಅವ್ರಿಗೂ ಬರುತ್ತೆ, ನಮಗೂ ಬರುತ್ತೆ, ಒಬ್ಬ ಕಳೆಕ ವ್ಯಾಪಾರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಐಶ್ವರ್ಯ ಆಗಿದೆ ಕಾಳಸರ್ಪ ಯೋಗ. ಸುಸ್ಮಿತಾ ಸೇನ್ಗಿದೆ ಕಾಳಸರ್ಪ ಯೋಗ. ಇನ್ನೊಬ್ರಿಗೆ ಯಾರಿಗೋ ಇತ್ತು, ದೀಪಿಕಾ ಪಡುಕೋಣೆನ ಇನ್ನೊಂದು ಯಾವ್ದೋ ಜಾತಕ ನೋಡ್ತಾ ಇದ್ದೆ. ಅವೆಲ್ಲ ಯೋಗಗಳು ಸಖತ್ ಟಾಪ್. ಅದನ್ನ ನೋಡಿದ ತಕ್ಷಣ ನಮ್ಮ ಕಾಂಪೌಂಡ್ರು, ಓ ರಾಹು ಕೇತು ಇಲ್ಲಿ ಮೈದಲ್ಲಿದೆ, ನಿಮಗೆ ಕಾಳಸರ್ಪ ದೋಷ, ಯೋಗನ ತಗೊಂಡೋಗಿ ದೋಷ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಕೂರಿಸ್ಬಿಡ್ತಾರೆ. ಒಳ್ಳೆ ಯೋಗಗಳನ್ನ ಅಂದ್ರೆ ಅಲ್ಲಿ ಒಳ್ಳೆ ಟೈಮಲ್ಲಿ ಹುಟ್ಟಿರ್ತಾರೆ, ಕರೆಕ್ಟಾಗಿ ಹುಟ್ಟಿರ್ತಾರೆ. ಸೊ ಯೋಗ ಅಂದ್ರೆ ಏನು? ನೀವು ಹುಟ್ಟಿರ್ತಕ್ಕಂಥ ಪರಿಸ್ಥಿತಿ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ, ಫೌಂಡೇಶನ್. ಒಳ್ಳೆ ಯೋಗಗಳಿದ್ದಾಗ, ನಾವು ಒಳ್ಳೆ ಮನೆತನದಲ್ಲಿ ಹುಟ್ಟಿದಾಗ ಫೌಂಡೇಶನ್ ಸ್ಟ್ರಾಂಗ್ ಆಗ್ಬಿಟ್ರೆ, ತಂದೆ ತಾಯಿಗಳು ನನ್ನ ಮಗ ಒಳ್ಳೆ ಸ್ಕೂಲಲ್ಲಿ ಹೋಗ್ಲಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಸೈಕಲ್ ಓಡಿಸ್ಲಿ, ಇದೇ ಯೋಗಗಳು. ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು, ನಿಮಗೆ ಕ್ಲಿಯರ್ ಮಾಹಿತಿ ಕೊಡ್ತೀನಿ. ಎಸ್ಪೆಷಲಿ ಪರಾಶರ ಜಾಸ್ತಿ ಅಧ್ಯಯನ ಮಾಡೋರು ಸ್ವಲ್ಪ ಹುಚ್ಚರಾಗ್ಬಿಟ್ಟಿರ್ತಾರೆ. ಹೈ ಲೆವೆಲ್ ಆಫ್ ಹುಚ್ಚರು ಇರೋ ಬರೋ ಯೋಗ ಎಲ್ಲ ಹುಡ್ಕಕ್ಕೆ ಹೋಗ್ತಾರೆ. ಯೋಗ ಬಂದ ಮೇಲೆ ನಾವು ಯಾವ ಪರಿಸ್ಥಿತಿ ಇವೆಲ್ಲ ಅದೇ. ಅಂದ್ರೆ ನಮಗೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ, ಬಂಧು ಬಳಗ ಸಪೋರ್ಟ್ ಮಾಡ್ತಾರೆ, ನಾವು ಹುಟ್ಟಿರ್ತಕ್ಕಂಥ ಜಾಗ ಚೆನ್ನಾಗಿರುತ್ತೆ, ನಾವು ಹೋಗ್ತಕ್ಕಂಥ ಏನಂತಾರೆ ಒಂದು ಸ್ಕೂಲ್ಗಳು ನಮಗೆ ಫೆಸಿಲಿಟಿ ಕೊಡುತ್ತೆ. ಯೋಗಾಸ್ ಆರ್ ಫೆಸಿಲಿಟೇಟರ್ಸ್. ಸಿಂಪಲ್. ಫೌಂಡೇಶನ್. ಯೋಗ ಅಂದ್ರೆ ಫೌಂಡೇಶನ್. ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ಕೂತಿದೀವ, ವೀಕ್ ಫೌಂಡೇಶನ್ ಕೂತಿದೀವ. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಯೋಗಗಳದು ಮೀನಿಂಗ್. ಇದಾದ್ಮೇಲೆ ನೆಕ್ಸ್ಟ್ ಯಾವ್ಯಾವ ದಶಾ ಬರುತ್ತೋ ಅದು ಎಲ್ಲಿ ಕೂತಿದೆ ಅದೇನ್ ಕೊಡುತ್ತೆ, ಅಲ್ಲಿಂದ ಒಂದು ಪ್ಲಾಟ್ಫಾರ್ಮ್, ಒಂದು ಲೆವೆಲ್ ತಗೊಂಡೋಗಿ ಭಗವಂತ ಈ ಪೊಸಿಷನ್ ಕೂರಿಸ್ಬಿಡ್ತಾನೆ. ಇಲ್ಲಿಂದ ನೀನು ಮೇಲಕ್ಕೆ ಹೋಗ್ತೀವಿ, ಕೆಳಗೆ ಹೋಗ್ತೀವಿ ನೋಡ್ತೀವಿ. ಯೋಗಗಳಿದ್ದಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಬೇಸಿಂದ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಯಾವುದೇ ಕಾರಣಕ್ಕೂ ದಶಾಭುಕ್ತಿ ಚೆನ್ನಾಗಿರ್ಬೇಕು. ಯಾರು ಒಬ್ಬ ಸರ್ ಸಣ್ಣ ಸೈಕಲ್ ಓಡಿಸ್ತಾ ಇದ್ದ, ನಮ್ಮ ಪ್ರಧಾನಿಗಳು ಹೇಳ್ತೀವಲ್ಲ, ಟೀ ಅಂಗಡಿ ಇಟ್ಕೊಂಡಿದ್ರು, ಟೀ ಮಾರ್ತಾ ಇದ್ರು, ಇವತ್ತಲ್ಲಾದ್ರು ಅದು ದಶಾಭುಕ್ತಿ ಮೇಲೆ ವರ್ಕ್ ಆಗುತ್ತೆ. ಯೋಗಗಳು ಎಲ್ಲರಿಗೂ ಇರ್ತವೆ, ದಶಾಭುಕ್ತಿ ಮೇಲೆ ವರ್ಕ್ ಆಗುತ್ತೆ. ದಶ ಚೆನ್ನಾಗಿರ್ಬೇಕು. ಯೋಗಗಳು ಇದ್ಬಿಟ್ಟು ದಶಾದನೆ ಕೆಟ್ಟೋಗಿದ್ರೆ ಮಲ್ಕೂತಿರ್ತಾರೆ. ಫಸ್ಟ್ ಅಂಡ್ ಫೈನಲ್ ಎಲ್ಲರಿಗೂ ಇವತ್ತು ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ. ಯಾರು ವೀಕ್ಷಕರು ಇವತ್ತು ಕೇಳ್ತಾ ಇದ್ದೀರಾ ನನ್ನ ವಿಚಾರ, ಒಂದು ಮಾತು ನಿಮ್ಮನ್ನು ಕೇಳ್ತೀನಿ. ನಿಮ್ ಮನ್ಸಲ್ಲಿ ಏನಿರುತ್ತೆ, ಭಗವಂತ ನಮಗೆ ಈ ತರ ಒಂದು ಮನೆ ಕೊಟ್ಟಿದ್ದಾನೆ, ಒಂದ್ ಸ್ವಲ್ಪ ಸಂಬಳ ಕೊಟ್ಟಿದ್ದಾನೆ, ಇದಕ್ಕಿಂತ ಕೆಳಗ್ ಬೀಳಿಸ್ಬಿಡಪ್ಪ ಅಂತಾನೆ ಫಸ್ಟ್ ಕೇಳೋದು ನೀವು. ಎದುರುಗಡೆ ಮನೆಯವನು ಬಂಗ್ಲೆ ಯಾರು ಕಟ್ಟಿರ್ಲಿ, ಎದುರುಗಡೆ ಮನೆಯವನು 10 ಕಾರ್ ಇಟ್ಕೊಂಡಿರ್ಲಿ, ಏನಾರು ಆಗೋಗಿರ್ಲಿ, ಕೋಟಿಗಟ್ಲೆ ಇದೆ ಅಂತ ನಾವು ಯಾರಾದ್ರೂ ಟಿವಿಲಿ ನೋಡ್ತೇವೆ, ಅವಾಗ ನಮ್ಗೇನು ಫೀಲ್ ಆಗಲ್ಲ.
ಯಾರೋ ಒಬ್ರು ದುಡ್ಡು ಮಾಡಿದ್ರು, ಜೈಲ್ಗೆ ಹೋದ್ರು, ಅದಾಯ್ತು, ಹೊಡ್ಕೊಂಡ್ರು, ಫೀಲ್ ಏನಾಗಲ್ಲ ರೀ ಯಾರಿಗೂ. ಸುಮ್ಮನೆ ಕ್ಯೂರಿಯಾಸಿಟಿ ಇಸ್ ಡಿಫರೆಂಟ್, ಫೀಲ್ ಇಸ್ ಡಿಫರೆಂಟ್. ಕೊನೆಗೆ ಫೀಲ್ ಆಗೋದು ನಮಗೆ, ಅವನೇನೋ ದುಡ್ಡು ಹೊಡ್ಕೊಂಡ ಎಲ್ಲ ಸರಿ ಮಾಡ್ಕೊಂಡಿದ್ದಾನೆ, ಅವ್ನು ದುಡ್ಡು ಇಟ್ಕೊಂಡು ಆಮೇಲೆ ಬರ್ತಾನೆ ಅದೇ ಮಾಡ್ತಾನೆ. ಈಗ ನಾನು ಇದೀನಿ, ನಾನೇನೋ ದುಡ್ಡು ಮಾಡ್ತಾನೆ, ನಾನು ಸಿಗಾಕೊಂಡ್ಬಿಟ್ರೆ ಎಲ್ಲ ಹೋಗ್ಬಿಡ್ತಲ್ಲಪ್ಪ ಅಂತ ಅದು ಭಯ ಇರುತ್ತೆ ಮನುಷ್ಯನಿಗಿರೋದು. ಅವರವರ ಭಯ ಅವರವರ ಲೆವೆಲ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಕಾರಣದಿಂದನೇ ಜ್ಯೋತಿಷ್ಯ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೊಂದು ಸಣ್ಣ ವಿಚಾರ ನೀವು ವೀಕ್ಷಕರು ಕೇಳ್ತಾ ಇದ್ರಲ್ಲ, ನೀವು 2 ಕಿವಿ ಇದೆಯಲ್ಲ, 2 ಸತಿ ಕೇಳಿಸ್ಕೊಳ್ಳಿ. ನಾನು ಹೇಳಿದ್ರೆ 2 ಸತಿ ಅರ್ಥ ಮಾಡ್ಕೊಳ್ಳಿ. ಸೊ ಅಸ್ಟ್ರಾಲಜಿ ಈಸ್ ಟು ಚೆಕ್ ಗುಡ್ ಅಂಡ್ ಬ್ಯಾಡ್ ಟೈಮ್. ಅರ್ಥ ಆಯ್ತಾ? ಅಷ್ಟೇ. ಎಷ್ಟೋ ಜನ ಕಳ್ಳರು ಸಿಗಾಕೊಂಡೇ ಇರಲ್ಲ, ಎಷ್ಟೋ ಅಪರಾಧಿಗಳಿಗೆ ಶಿಕ್ಷೆನೇ ಆಗಿಲ್ಲ. ಯಾಕೆ? ಯೋಚನೆ ಮಾಡಿ. 140 ಕೋಟಿ ಜನಸಂಖ್ಯೆ ಇದೆ. ಎಲ್ಲಾ ಕಳ್ತನ ಮಾಡಿರೋ ಕಳ್ಳರು ಸಿಗಾಕೊಂಡು ಜೈಲಲ್ಲಿದ್ದಾರ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾರ್ಯಾರು ಸಿಗಾಕೊಂಡಿದಾರಲ್ಲ ಅವ್ರಲ್ಲಿ ನಿಜವಾಗ್ಲೂ ಕಳ್ತನ ಮಾಡಿದಾರ? ಇಸ್ ಇಟ್ ಟ್ರೂ? ಫಾಲ್ಸ್ ಕೇಸ್ ಹಾಕಿಲ್ವ ಎಷ್ಟೊಂದು ಜನಕ್ಕೆ? ಎಲ್ಲ ತರ ಕರ್ಮ ಪ್ರಕಾರ ವರ್ಕ್ ಆಗುತ್ತೆ ಎಲ್ಲಾನು. ಸೊ ದಶಾಭುಕ್ತಿ ಇಸ್ ಫೈನಲ್. ಸೊ ಯೋಗ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ತಗೊಂಬಂದು ನಿಲ್ಸುತ್ತೆ. ಒಂದು ಪ್ಲಾಟ್ಫಾರ್ಮ್ ತಗೊಂಬಂದು ನಿಲ್ಸಿ ಅಲ್ಲಿಂದ ದಶಾ ಚೆನ್ನಾಗಿದ್ರೆ ಮೇಲಕ್ಕೆ ಹೋಗುತ್ತೆ, ದಶಾ ಚೆನ್ನಾಗಿಲ್ಲ ಅಂದ್ರೆ ಕೆಳಗೆ ಹೋಗುತ್ತೆ. ಯೋಗ ಫೈನಲಿ ನಮ್ಮನ್ನ ಕಾಪಾಡುತ್ತೆ. ಅಂದ್ರೆ ಎಲ್ಲೋ ಯಾರೋ ಒಬ್ಬ ರಿಚ್ ಕ್ಲಾಸಲ್ಲಿ ಒಬ್ಬ ಹುಟ್ಟದ ಯೋಗದಿಂದ, ಅವನು ಕೊನೆವರೆಗೂ ಅವನು ಏನೂ ಕೆಲಸ ಮಾಡಿಲ್ಲ ಅಂದ್ರೆ ಕಾರಲ್ಲೇ ಓಡಾಡ್ತಾ ಇರ್ತಾನೆ. ಇದನ್ನ ಯೋಗ ಅಂತ ಕರಿಬೇಕು. ನಮ್ಗೆ ಯೋಗ ಇದೆಯಂತೆ, ಯಾವಾಗ ಬರುತ್ತೆ? ಬರಲ್ಲ, ಅದು ಬಂದ್ಬಿಟ್ಟಿದೆ ಆಲ್ರೆಡಿ. ನೀವು ಹುಟ್ಟದಾಗ್ಲೇ ಜೋಬಲ್ಲಿ ಇಟ್ಕೊಂಡು ಬಂದ್ಬಿಟ್ಟಿರ್ತೀರ. ದಿಸ್ ಇಸ್ ದಿ ರಿಯಲ್ ಫ್ಯಾಕ್ಟ್ ಆಫ್ ಯೋಗ. ಸೊ ನಮ್ಮ ನಕ್ಷತ್ರ ನಾಡಿ 15 ದಿವಸ ಕಲ್ತಿರ್ತಕ್ಕಂಥವ್ರು, ಅವರ ಅನಿಸಿಕೆ, ಅಭಿಪ್ರಾಯ ಹೇಗಿದೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ನಮ್ಮ ಒಬ್ಬ ಸ್ನೇಹಿತನ ಒಂದು ಸಂಪರ್ಕದೊಂದಿಗೆ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ಸೊ ಇದರಿಂದ ಸ್ವಲ್ಪ ನಾಲೆಡ್ಜ್ ಗೇನ್ ಆಯ್ತು, ಜ್ಯೋತಿಷ್ಯದ ಬಗ್ಗೆ ಆಸಕ್ತಿನೂ ತುಂಬಾ ಹೆಚ್ಚಾಯ್ತು. ಈಗಿನ ಏನು ಯುವಕರಿದ್ದಾರೆ ಜ್ಯೋತಿಷ್ಯನ ಕಲಿಯೋದಕ್ಕೆ ಮುಂದೆ ಬರಬೇಕು. ಈ ಒಂದು ನಿಟ್ಟಿನಲ್ಲಿ ದಿನೇಶ್ ಗುರುಗಳು ಏನು ಒಂದು ಜ್ಯೋತಿಷ್ಯ ಮತ್ತೆ ಅಸ್ಟ್ರಾಲಜಿ, ನ್ಯೂಮರಾಲಜಿ ಮಾಡ್ತಾ ಇದ್ದಾರೆ, ಅದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅಸ್ಟ್ರಾಲಜಿನ ಇಂದಿನ ಯುವಕರು, ಯುವ ಪೀಳಿಗೆ ಕಲಿತು ಮುಂದಿನ ಒಂದು ಅವರ ಹಾದಿಯ ಸುಗಮ ಮಾಡ್ಕೊಳ್ಳಿಕ್ಕೋಸ್ಕರ ಜ್ಯೋತಿಷ್ಯನ ಕಲಿಬೇಕು ಅಂತ ಹೇಳ್ತೇನೆ. ಇದ ನಂತರ ನಮ್ಮ ಸ್ನೇಹಿತನ ಒಂದು ಸಂಪರ್ಕದೊಂದಿಗೆ ಗುರುಗಳು ಮಾಡಿದ ಒಂದು ಅಗ್ನಿಹೋತ್ರ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಎಲ್ಲವೂ ಚೆನ್ನಾಗಿದೆ. ಹೀಗೆ ಮುಂದುವರಿಲಿ, ಎಲ್ಲರೂ ಸೇರ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಓಕೆ, ಕಾಲ್ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನನ್ನ ತಂಗಿ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅದು ಗಂಡುಗಳು ಸಿಗ್ತಾ ಇದಾರೆ? ಸಿಗ್ತಾ ಇದಾರಾ? ಎಲ್ಲಿ ಸಿಗ್ತಾ ಇದಾರೆ? ಮಾರ್ಕೆಟ್ ಅಲ್ಲ? ಅಲ್ಲ ಅಲ್ಲ, ನೀವು ಹೇಳಿದ್ ನೋಡ್ರೆ ಸಿಗ್ತಾ ಇದ್ದಾರೆ, ಗಂಡುಗಳು ಸಿಗ್ತಾ ಇದಾರೆ ಅಂತ ಕೇಳ್ಕೊಂಡ್ ಬರ್ತಾ ಇದಾರೆ. ಹಲೋ, ಹೇಳಿ. ಜ್ಯೋತಿಷ್ಯ ಹತ್ರ ತಗೊಂಡೋದ್ರೆ ಜಾಸ್ತಿ ಹೊಂದಾಣಿಕೆ ಆಗೋದಿಲ್ಲ, ಚೆನ್ನಾಗಿರಲ್ಲ ಇವರು ಮದ್ವೆ ಆದ್ರೆ ಅಂತ ಹೇಳ್ತಾ ಇದಾರೆ ಗುರುಜಿ. ಎಲ್ಲಿ? ಎಲ್ಲಾ ಜಾತಕನು? ಇಬ್ಬರದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಎಷ್ಟು ಜಾತಕ ತಗೊಂಡು ಹೋಗಿದ್ಯಮ್ಮ? 3 ಜಾತಕ ತಗೊಂಡೋಗಿದ್ರು. 3 ಸೆಟ್ ಆಗಲ್ಲ ಅಂದ್ರ? ಹೌದು ಗುರುಜಿ. ಅದಕ್ಕೆ ಮದ್ವೆ ಆದ್ರೆ ಚೆನ್ನಾಗಿರ್ತಾರೆ ಅಂತ. ಯಾವ್ದಾದ್ರು ಒಂದಿದ್ರೆ ಪ್ರಶ್ನಾಶಾಸ್ತ್ರ ಹಾಕ್ತೀನಿ. ಯಾರಾದ್ರೂ ನಿಮ್ಗೆ ಒಂದು ಇಂಟ್ರೆಸ್ಟ್ ಇದೆ, ಅವ್ರ ಕಡೆಯಿಂದ ಬಂದಿದೆ, ಅವ್ರು ಮಾಡ್ಕೊಳಕ್ ರೆಡಿ ಇದಾರೆ, ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ. ಗುರುಜಿ ಅವರು ಕೂಡ ಅವ್ರು ಹೇಳಿದ್ಮೇಲೆ ಬೇಡ ಅಂತ ಅಂದ್ರು, ಅದಕ್ಕೆ ಹೊಸದಾಗಿ ಬೇರೆ ನೋಡ್ತಾ ಇದೀವಿ. ಈಗ ನನಗೇನು ಜಾತಕದ್ದು ಮದುವೆ ಟೈಮ್ ನೋಡ್ಬೇಕಾ ಹಿಂಗೆ? ಹಾ ಗುರುಜಿ, ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕು. ಮದುವೆ ಯಾವಾಗ್ಲೂ ಆಗುತ್ತೆ ನೋಡಿ, ಇದೇ ಪ್ರಾಬ್ಲಮ್. ಪಬ್ಲಿಕ್ ಲೈಫ್ಗೂ ಇದು ಹೇಳ್ತೀನಿ ನೋಡಿ. ಮದುವೆ ಆಗುತ್ತೆ ಅಂತ ನಮ್ಮನ್ನು ಕೇಳ್ತಾನೆ ಇರ್ತಾರೆ. ನಾನು ಹೇಳ್ತೀನಿ ಯಾವಾಗ್ಲೂ ಆಗಲ್ಲ. ಗಂಡು ಬರ್ತಾ ಇದೆ ಅಂದ್ರೆ ಅವಾಗ ಟೈಮ್ ಬಂದಿದೆ, ಆಗ್ಬೇಕು. ನಾವೆಲ್ಲ ಮದುವೆ ಯಾವಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ, ಯಾವ ಕಾಂಪೌಂಡರ್ ಹೇಳಕ್ಕಾಗಲ್ಲ. 3 ಜನ ಹತ್ರ ಹೋದ್ರಲ್ಲಮ್ಮ, ಯಾರೋ ನಿಮ್ ಪುರೋಹಿತ ಹತ್ರ ಹೋದ್ರಲ್ವಾ, ಅವನ ಅಪ್ರಾಣೆ ಅವರು ಮದುವೆ ಯಾವಾಗುತ್ತೆ ಅಂತ ಹೇಳಲ್ಲ. ಮ್ಯಾಚ್ ಮೇಕಿಂಗ್ ಮಾಡ್ಬಿಟ್ಟು ಇದು ಆಗುತ್ತೆ ಇಲ್ಲ ಅಷ್ಟೇ ಹೇಳಿ ಕಳಿಸ್ತಾರೆ. ಅವ್ರು ನಿಜವಾದ ಜ್ಯೋತಿಷ್ಯರಾಗಿದ್ರೆ ಯಾವ ಟೈಮಲ್ಲಿ ಆಗುತ್ತೆ ಅಂತ ಅವ್ರು ಹೇಳ್ಬೇಕು. ನಮ್ಮವರೆಲ್ಲ ಹುಚ್ಚರಾಗಿದ್ದಾರೆ. ನಾನು 8 ವರ್ಷದಿಂದ ಬಡ್ಕೋತಾ ಇದ್ದೀನಿ. 90% ಜ್ಯೋತಿಷ್ಯ ಕಲ್ತಿಲ್ಲ. ಆ ಪುರೋಹಿತರ ಹತ್ರ ಹೋಗ್ತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ, ಪಕ್ಕಾ ಗೊತ್ತಿಲ್ಲ.
ಇಲ್ಲ ಅಂದ್ರೆ ಅವ್ರು ಹೇಳ್ಬಿಡ್ಬೇಕು, ಆಯ್ತು ಇದನ್ನ ಸೈಡ್ ಗಿಡನ, ಇದು ಯಾವ್ದೋ ಮ್ಯಾಚ್ ಮೇಕಿಂಗ್ 2 ಬಂತು, 2 ಮ್ಯಾಚ್ ಮೇಕಿಂಗ್ ಮಾಡಿದ್ವಿ, ಸರಿ ಹೋಗಿಲ್ಲ, ಆಯ್ತು ನೀವೇನೋ ಅಲ್ಲಿ ನೀವು ರಜ್ಜು ಕೂಟ ನೋಡ್ತಿರೋ, ಮಹೇಂದ್ರ ಕೂಟ ನೋಡ್ತಿರೋ, ಅಥವಾ ಮತ್ತೊಂದು ನೋಡ್ತಿರೋ, 18ಕ್ಕಿಂತ ಕಮ್ಮಿ ನೋಡ್ತಿರೋ, ಆಮೇಲೆ ನೀವು ಏನೋ ನಾಡಿ ಕೂಟ ನೋಡ್ತಿರೋ, ಏನ್ ಬೇಕಾದ್ರೆ ನೋಡ್ಕೊಳ್ಳಿ. ಅವ್ರ ಜಾತಕ ನೋಡ್ಬಿಟ್ಟು ನೀವು ಇನ್ನೊಂದು ಮಾತು ಹೇಳ್ಬೇಕು ತಾನೆ, ಯಾವಾಗ ಮದುವೆ ಆಗುತ್ತೆ ಅಂತ. ಅಲ್ಲಿ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಬರಬೇಕು, ಅರ್ಥ ಆಯ್ತಾ? ಸುಮ್ಮನೆ ಮ್ಯಾಚ್ ಮಾಡಿ ಇದಾಗಲ್ಲ, ಕಳಿಸ್ಬಿಡೋದು. ದಟ್ ಈಸ್, ಯು ಪೀಪಲ್ ಆರ್ ನಾಟ್ ಅಸ್ಟ್ರಾಲಜರ್ಸ್. ನೀವು ರಿಯಲ್ ಅಸ್ಟ್ರಾಲಜರ್ಸ್ ಅಲ್ಲ. ರಿಯಲ್ ಅಸ್ಟ್ರಾಲಜರ್ಸ್ ಟೈಮ್ ಹೇಳ್ತಾರೆ, ಟೈಮ್ ಚೆನ್ನಾಗೇ ಇಲ್ಲ ಮದುವೆದು, ಯಾವಾಗ ಬಂದ್ರು ಕಷ್ಟನೇ, ಕಷ್ಟ ಅಂತ ಹೇಳಿ. ಇಲ್ಲ ಇವಾಗ ದಶಾಭುಕ್ತಿಗಳಲ್ಲಿ ಸ್ವಲ್ಪ ವೀಕ್ ಇದೆ, 1 ವರ್ಷ ಆದ್ಮೇಲೆ ಚೆನ್ನಾಗಿದೆ ಹೇಳಿ. ಅದು ಬಿಟ್ಬಿಟ್ಟು ಮ್ಯಾಚ್ ಆಗುತ್ತೆ ಆಗಲ್ಲ, ಮ್ಯಾಚ್ ಆಗುತ್ತೆ ಆಗಲ್ಲ. ದೇವರುಗಳಾಗಕ್ಕೆ ಹೋಗ್ಬಾರ್ದು ನಾವೆಲ್ಲ. 100% ಗ್ರಹಗಳು ಹೆಂಗಿದೆ ಏನಿದೆ ಅದು ಹೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 6ನೇ ತಾರೀಕು 9ನೇ ತಿಂಗಳು 1997. ಸಮಯ 8:40 ಬೆಳಗಿನ ಜಾವ. ಹುಟ್ಟಿದೂರು ಹಿರಿಯೂರು. ಈಗ ಹುಡುಗನ ಕಡೆಯವರು ಜಾತಕ ನೋಡ್ಲಿಲ್ವಾ? ಅವ್ರ ಕಡೆಯವರು ಒಪ್ಕೊಂಡ್ಲಿಲ್ವಾ? ಅಂದ್ರೆ ಈಗ 3 ನೋಡಿದ್ರ, ನೀವು ತೋರ್ಸಿದ್ ಬೇಡ ಅಂದ್ರು, ಅವರು ತೋರ್ಸಿರ್ತಾರಲ್ಲ ಹುಡುಗರ ಕಡೆಯವರು. ಅದೇ ಗುರುಜಿ ಗೊತ್ತಾಗ್ತಾ ಇಲ್ಲ ಅಂದ್ರಿ, ಚಿತ್ರದುರ್ಗದಲ್ಲಿ ತೋರ್ತಾ ಇದ್ವಿ. ನಿಮ್ಗೇನ್ ಕನ್ನಡ ಅರ್ಥ ಆಗಲ್ಲ? ನಿಮ್ ಕನ್ನಡ ಬರುತ್ತಾ ಕರೆಕ್ಟ್ ಆಗಿ? ಕನ್ನಡ ಬರುತ್ತಲ್ಲಮ್ಮ ನಿಮ್ದು? ಹೌದು. ಏನ್ ಬರುತ್ತೆ ಕನ್ನಡ ನಿಮಗೆ? ಹುಡುಗನ ಕಡೆಯವರು ಅವ್ರ ಜಾತಕ ನೋಡ್ಬಿಟ್ಟು ನಮ್ಗೆ ಸೆಟ್ ಆಗುತ್ತೆ ಅಂತ ಯಾರು ಹೇಳಿದ್ರಾ? ಅದನ್ನ ಕೇಳ್ತಾ ನೀವೇನೋ ಬೇರೆ ಹೇಳ್ತಾ ಇದ್ದೀರಾ. ಅವರು ಬೇಡ ಅಂತ ಅಂದ್ರು. ಅವರು ಬೇಡ ಅಂತ, ಅವರು 3 ಜನನು ಬೇಡ ಅಂದ್ರ? ಮತ್ತೆ ಅವರಿಂದ ಯಾಕೆ ಬಿದ್ದಿದ್ದೀರಾ? 2024 ಆಗಸ್ಟ್ ಆದ್ಮೇಲೆ ಶುಕ್ರ ಭುಕ್ತಿ ಬರ್ತದೆ. ಗುರುವಿನ ಕಾಂಬಿನೇಷನ್ 4, 1, 11 ನಕ್ಷತ್ರದಲ್ಲಿ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ. 6ನೇ ಮನೆ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಇಲ್ಲಿ, ಈ ಕಾಂಬಿನೇಷನ್ ಅಲ್ಲಿ ಈ 6 ಬಂದ್ರೆ ನೀವೇನ್ ಸೆಟ್ ಮಾಡ್ಕೊಂಡ್ರು, ಯಾರ್ ಲಬಕ್ ದಾಸ್ ಅಂತಾರಲ್ಲ, ಕಾಂಪೌಂಡ್ರು ಪುರೋಹಿತರು ಲಬಕ್ ದಾಸ್ ಬಂದ್ರು ಇದನ್ನ ಹಣೆ ಬರ್ನ ಇಲ್ಲಿ ತೆಗೆದಕ್ಕಾಗಲ್ಲ. ಸೊ ಇಂಥ ಕಾಂಬಿನೇಷನ್ ನಾನು ಏನ್ ಹೇಳ್ತೀನಿ, ಜಾತಕನ ಪಕ್ಕಕ್ಕೆ ಇಟ್ಟು ಆ ಹುಡುಗಿನ ಚೆನ್ನಾಗಿ ಮಾತಾಡಿಸಿ, ಅವರಿಬ್ರು ವಿಶ್ವಾಸ ಚೆನ್ನಾಗಿ ತಗೊಂಡು, ಅವ್ರು ಏನೇ ಬಂದ್ರು ಏನೇ ಗಲಾಟಾಗಿ ನಾವು ಇಬ್ರು ಚೆನ್ನಾಗಿರ್ತೀವಿ ಅನ್ನೋ ತಗೊಂಡ್ರೆ ಇದು ನೆಗೆಟಿವ್ ಹೊಟ್ಟೋಗುತ್ತೆ. ಅದು ಬಿಟ್ಬಿಟ್ಟು ಇಂಥ ಕೇಸಲ್ಲಿ ನೀವೇನ್ ಮಾಡ್ತೀರಾ, ಜಾತಕದ ಮೇಲೆ ಡಿಪೆಂಡ್ ಆಗ್ಬಿಡ್ತೀರಿ ನೀವೆಲ್ಲ. ಅದಕ್ಕೆ ಇವತ್ತಿನ ದಿವಸ ಕೋರ್ಟಲ್ಲಿ ಅಷ್ಟು ರಶ್ ಇರೋದು. ಕೋರ್ಟಲ್ಲಿ ಹೆವಿ ರಶ್. ಹಿಂದಿನ ಕಾಲದಲ್ಲಿ ಹಿರಿಯರ ಭಯ ಇತ್ತು, ಇವಾಗ ಹಿರಿಯರ ಭಯ ಇಲ್ಲ. ಓಕೆ, ನೋ ಪ್ರಾಬ್ಲಮ್, ಹಿರಿಯರ ಭಯ ಬೇಡ ಈಗ. ಅಟ್ಲೀಸ್ಟ್ ಪರಸ್ಪರ ಚೆನ್ನಾಗಿ ಮಾತಾಡ್ಬೇಕು. ನೀವು ಮಾತಾಡಕ್ ಬಿಟ್ಟಾಗ ನೀನೇನ್ ಕೆಲಸ ಮಾಡ್ತೀಯಾ, ನಿನ್ಗೆ ಎಷ್ಟು ದುಡ್ಡು ಬರುತ್ತೆ, ನೀನ್ ಯಾವಾಗ ಅಮೆರಿಕಕ್ಕೆ ಓಡೋಗ್ತೀಯಾ, ನೀನ್ ಯಾವಾಗ ಆಸ್ಟ್ರೇಲಿಯಾಗೆ ಓಡೋಗ್ತೀಯಾ, ನಾವಿಬ್ರು ಯಾವಾಗ ಬೇರೆ ಬೇರೆ ಕಡೆ ಓಡೋಗೋಣ, ಇಂಥದ್ದಿರ್ತಾವ ಡಿಸ್ಕಷನ್. ಏನೇ ಗಲಾಟೆ ಬಂದ್ರು ನಾವಿಬ್ರು ಒಟ್ಟಿಗೆ ಇರ್ತೀವಿ. ಇಂಥ ಕಾಂಬಿನೇಷನ್ ಎಲ್ಲ ವಿ ಹ್ಯಾವ್ ಟು ಟೆಲ್ ದೆಮ್. ಯಾಕಂದ್ರೆ ಇದೇ ಹಣೆ ಬರಹ ಅಂತ ಹೇಳಿದ್ ನಾನು. ಇದನ್ನೇ ಹೇಳೋದು ಫೇಟ್. ಈ ಫೇಟ್ ಹಿಂಗಿರ್ಬೇಕಾದ್ರೆ ನೀವು ಎಂತ ತಗೊಂಬಂದ್ರು ಕೂಡ ದಿಸ್ ಈಸ್ ಲೈಟ್ಲಿ ಆಕ್ಟಿವೇಟೆಡ್. 50% ಆಕ್ಟಿವೇಟ್ ಇರುತ್ತೆ ಇದು. ಆ ಕಡೆ ಇರೋದು ಇದೇ ಕಾಂಬಿನೇಷನ್ ಬಂದ್ರೆ 100% ಆಕ್ಟಿವೇಟು. ಇದನ್ನ ಮ್ಯಾಚ್ ಮೇಕಿಂಗ್ ಅಂತ ಎಲ್ಲ ಅವೆಲ್ಲ ಸುಳ್ಳು. ಅದು ಚಂದ್ರನಿಂದ ಚಂದ್ರ ನೋಡ್ತಾರೆ ಅಷ್ಟೇ, ಕಂಪ್ಲೀಟ್ಲಿ ರಾಂಗ್. ಇವತ್ತಲ್ಲ ನಾಳೆ, ಇಲ್ಲಿಂದ 5 ವರ್ಷ ಆದ್ಮೇಲೆ ಈ ಮ್ಯಾಚ್ ಮೇಕಿಂಗ್ ಅನ್ನೋ ಕಾನ್ಸೆಪ್ಟೇ ಹೊಟ್ಟೋಗುತ್ತೆ. ಜನ ಇದನ್ನ ಹೇಟ್ ಮಾಡ್ತಾರೆ. ಇದು ಮ್ಯಾಚ್ ಮೇಕಿಂಗ್ ಅನ್ನೋದ ಬಂದೇ ಬರುತ್ತೆ. ಬಟ್ ಈಗಿರೋರು ಸಫರ್ ಮಾಡ್ತಾರೆ. ಈಗ ಸದ್ಯಕ್ಕೆ ಶುಕ್ರ ಬರ್ತಾನೆ ನೆಕ್ಸ್ಟ್. ಈಗ ಬುಧ ಇದು ಕೇತು ಆದ್ಮೇಲೆ ಶುಕ್ರ ಬರ್ತಾನೆ. ಶುಕ್ರಲ್ಲಿ ಎಂಡಿಂಗ್ ಅಲ್ಲಿ 7 ಇದೆ. ಆಗಸ್ಟ್ ಆದ್ಮೇಲೆ ಒಂದು ಫೈನಲೈಸ್ ಆಗುತ್ತೆ. ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿದೀನಿ. ಮ್ಯಾಚ್ ಮೇಕಿಂಗ್ ಎಲ್ಲ ಅವೆಲ್ಲ ಸುಳ್ಳು. ಇವ್ರದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಗುರುದಶ ಆದ ನಂತರ ಶನಿ ಬರ್ತಾನೆ. ಶನಿಲೂ ಕೂಡ ಸ್ವಲ್ಪ ಸಾಧಾರಣವಾಗಿದೆ. ಸೊ ಹೆಚ್ಚಾಗಿ ಹುಡುಗಿನ ಹೆಚ್ಚಾಗಿ ಮಾತಾಡಿ, ನೀವು ಒಪ್ಪಿದ್ರೆ ನಾವು ಮುಂದೆ ಜಾತಕ ಸೆಕೆಂಡ್ರಿ ಅಂತ ಹೇಳಿ ನನ್ನನ್ನ ನಂಬಿ ನನ್ನನ್ನ ಕೇಳಿ ಚೆನ್ನಾಗಿರ್ತೀರ ಜೀವನ. ಅಲ್ಲಿ ಯಾರಾದ್ರೂ ಒಬ್ರು ಪಂಚೆ ಹಾಕೊಂಡಿರೋರು ಅಲ್ಲಿ ಯಾರೋ ಪುರೋಹಿತರು ಅಂತ ಹೋದ್ರೆ ಸರ್ಟಿಫಿಕೇಶನ್ ಕೇಳಿ, ಎಲ್ಲಿ ಮಾಡಿದ್ರೆ, ಡಾಕ್ಟರೇಟ್ ಮಾಡಿದ್ರೆ ಕೇಳಿ. ಡಾಕ್ಟರೇಟ್ ಮಾಡಿ ಯಾರು ಕೇಳಲ್ಲ, ಪಬ್ಲಿಕ್ ಅವ್ರು ಯಾರು ಕೇಳಲ್ಲ. ಬಟ್ ಆದ್ರೆ ಅವ್ರು ಒಂದು 100 ರೂಪಾಯಿ ಇಟ್ಬಿಟ್ಟು ನಿಮ್ ಜೀವನ ಅವ್ರ ಹತ್ರ ಕೊಟ್ಬಿಟ್ಟು ಇದು ಚೆನ್ನಾಗಿದೆ ಅಂತ ತಗೊಂಡ್ಬಿಡ್ತೀರಾ. ಇನ್ನೊಂದಾಗಿದೆ ಪ್ರಾಬ್ಲಮ್, ನಾನು ಹೇಳ್ತೀನಿ. 90% ಮುಂಚೆ ಕರೆಕ್ಟ್ ಆಗಿದೆ, ಕರೆಕ್ಟ್ ಇದೆ ಅಂತ ಹೇಳೋರು. ಇವಾಗ ಯಾರು ಕರೆಕ್ಟ್ ಇದೆ ಅಂತ ಹೇಳಲ್ಲ. ನಾನು ನೋಡಿದ್ದೀನಿ ಅದನ್ನು. ಚೆನ್ನಾಗಿರೋ ಕಾಂಬಿನೇಷನ್ 25 ಬಂದಿದೆ, ಎಲ್ಲಾ ತರನು ಬಂದಿದೆ. ಆದ್ರೂ ಏನೋ ಹುಡುಕ್ಬಿಡ್ತಾರೆ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ 7ರಲ್ಲಿ ಕುಜ, 8ರಲ್ಲಿ ಮಂಗಳ, ಆಕ್ಸಿಡೆಂಟ್, ಇನ್ನೊಂದು ಏನೋ ಸಿಕ್ಕೇ ಸಿಗುತ್ತೆ. ಎಲ್ಲಾ ಜಾತಕದಲ್ಲೂ ನೆಗೆಟಿವ್ ಸಿಕ್ಕೇ ಸಿಗುತ್ತೆ. ದಶಾನ ಯಾರು ನೋಡಲ್ಲ. ಯಾರು ದಶಾ ನೋಡಲ್ವೋ ಹಿ ಇಸ್ ನೆವರ್ ಆಸ್ಟ್ರಾಲಜರ್. ಇದನ್ನ ನಾನು ಸಾರಿ ಎಲ್ಲಿ ನಿಂತ್ಕೊಂಡ್ಬೇಕಾದ್ರೂ ಹೇಳ್ತೀನಿ. ಈ ರಾಶಿ ಭವಿಷ್ಯ ಹೇಳ್ತಕ್ಕಂಥ ದೊಡ್ಡ ಚಾನಲ್ ಅಲ್ಲಿ ಬರೀ ಲಗ್ನದ ಮೇಲೆ ಹೇಳ್ತಕ್ಕಂಥದ್ದು, ಕುಂಡಲಿ ಮೇಲೆ ಹೇಳ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ದಶಾನ ಮುಟ್ಟದೇ ಇರೋರು ಅವ್ರ ಅಸ್ಟ್ರಾಲಜರ್ಸೇ ಅಲ್ಲ.
ವೇಸ್ಟ್ ಅವರು ಅಸ್ಟ್ರಾಲಜಿ ಓದಿರೋದು. ಅದು ಬರೋದೇ ಇಲ್ಲ. ದಶಾನೇ ಮುಖ್ಯ. ಪರಾಶರ ಹೋಗ್ಬಿಟ್ಟು ನೋಡಿ, ಗೂಗಲ್ ಮಾಡಿ ಎಲ್ಲರೂ, ವೇರ್ ಟು ಫೈಂಡ್ ದಿ ಈವೆಂಟ್ ಆಸ್ ಪರ್ ಅಸ್ಟ್ರಾಲಜಿ. ದಯವಿಟ್ಟು ಯಾರು ಕೂತಿದ್ರೋ ಒಂದು ಗೂಗಲ್ ಮಾಡಿ, ದಯವಿಟ್ಟು ಗೂಗಲ್ ಮಾಡಿ, ಇಂಟರ್ನೆಟ್ಗೆ ಹೋಗಿ ಗೂಗಲ್ ಮಾಡಿ, ಹೌ ಟು ಫೈಂಡ್ ಎ ಈವೆಂಟ್, ಹೌ ಟು ಫೈಂಡ್ ಎ ಈವೆಂಟ್ ಇನ್ ಅಸ್ಟ್ರಾಲಜಿ. ಟಕ್ ಅಂತ ಲೈನಿಗೆ ಬಂದ್ಬಿಡುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿ, ದಶಾಭುಕ್ತಿ ಅಂತರ್ಭುಕ್ತಿ. ನಾನು ಹೇಳೋದು ಬೇಡ. ಹೌ ಟು ಫೈಂಡ್ ದಿ ಈವೆಂಟ್. ಈವೆಂಟ್ ಅಂದ್ರೆ ಏನು, ಯಾವಾಗ ಆಗುತ್ತೆ ಈವೆಂಟ್, ಅದು ಹೇಳುತ್ತದು. ಒಂದು ಈವೆಂಟ್ ಅಂತ ಬಂದಾಗ ಆಗುತ್ತೋ ಇಲ್ವೋ ಆ ಪರ್ಸನ್ಸ್ ಚಾಯ್ಸ್, ನಾವೇನು ಹೇಳಕ್ಕಾಗಲ್ಲ. ವಿ ಕ್ಯಾನ್ ನೆವರ್ ಡಿಸೈಡ್ ದಿ ಟೈಮ್. ಆದ್ರೆ ಈ ಟೈಮಲ್ಲಿ ಒಂದಷ್ಟು ಹುಡುಗರು, ಒಂದಷ್ಟು ಹುಡುಗಿರು ನಿಮಗೆ ಆ ಯೋಗದಿಂದ ಬರ್ತಾರೆ. ನೀವು ಅದನ್ನ ಜಾತಕ ಮಿಲನ ಮಾಡಿ ಅದನ್ನ ಕಳ್ಕೋತಿರೋ, ಅದು ನಿಮ್ಮ ಹಣೆ ಬರ. ಅಥವಾ ಬಂದಿದ್ದನ್ನ ಫಸ್ಟ್ ಚೆನ್ನಾಗಿ ಮಾತಾಡಿ ಮನಸ್ಸುಗಳನ್ನ ಸ್ಟ್ರಾಂಗ್ ಮಾಡಿಕೊಂಡು, ದೋಷ ಏನೇ ಇದ್ರೂ ಕೂಡ ಪರವಾಗಿಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ಅಲ್ಲಿ ಬಾಂಡ್ ಸ್ಟ್ರಾಂಗ್ ಮಾಡ್ಕೋಬೇಕು. ಸೈಕಾಲಜಿಕಲಿ ಇದನ್ನ, ಈ ಜ್ಯೋತಿಷ್ಯ ಅನ್ನೋದು ಸೈಕಾಲಜಿ. ಇವರ ಸೈಕಾಲಜಿ ಅವರ ಸೈಕಾಲಜಿ. ಇನ್ನು ಮುಂಚೆ ಅವರಿಬ್ರು ಸ್ಟ್ರಾಂಗ್ ಆಗ್ಬಿಟ್ರೆ ಎಂತ ಕಾಂಬಿನೇಷನ್ ಇದ್ರೂ ಕಿತ್ತೋಗಲ್ಲ. ವರ್ಸ್ಟ್ ಕಾಂಬಿನೇಷನ್ ಇರ್ಲಿ ಕಿತ್ತೋಗಲ್ಲ. ಆಮೇಲೆ ಈ ಆಕ್ಸಿಡೆಂಟಲ್ ಸತ್ತೋಗ್ತಾರೆ, ಮತ್ತೆ ಗಂಡ ಸತ್ತೋಗ್ತಾರೆ ಬೇಗ. ಸ್ಟ್ಯಾಟಿಸ್ಟಿಕ್ಸ್ ಹೋಗಿ ನೋಡಿ, ಎಷ್ಟು ಜನ ಮದುವೆ ಆದವರು, ಮದುವೆ ಆಗಿ ಎಷ್ಟು ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಸತ್ತಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ನಾಟ್ ಮೋರ್ ದೆನ್ 0.001%. ಸೊ ಈ ಕುಜದೋಷ, 8ನೇ ಮಂಗಳ ಇರೋದು, ಈ ಹುಡುಗಿಗೆ ಗಂಡ ಸತ್ತೋಗ್ತಾನೆ ಅನ್ನೋದು, ಇವೆಲ್ಲ ಅವ್ರ ಬೂಟಾಟಿಕೆ. ನಿಮ್ಮನ್ನು ಹೆದರ್ಸೋದು, ಪೂಜೆ ಮಾಡಿಸ್ಕೊಳಕ್ ಹೆದರ್ಸೋದು, ದುಡ್ಡು ಮಾಡಕ್ ಹೆದರ್ಸ್ಕೊಳ್ಳೋದು. ಮಾಡ್ಬೇಕು ದುಡ್ಡು ಎಲ್ಲರೂ ಬಿಸ್ನೆಸ್ಸೇ, ಬಟ್ ಕರೆಕ್ಟ್ ಆಗಿ ಶಾಸ್ತ್ರನ ಹೇಳ್ಬಿಟ್ಟು ಮಾಡ್ಬೇಕು, ನಾಟ್ ಬುಲಿಯಿಂಗ್ ಇಟ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.